ಹಲೋ ಎಲ್ಲರಿಗೂ ವೆಲ್ಕಮ್ ಟು ಚಂದನ ಪ್ರದೀಪ್ ಮೈಸೂರು ವ್ಲಾಗ್ಸ್ ಯೂಟ್ಯೂಬ್ ಚಾನಲ್. ಸೊ ಈ ರೀತಿ ನಾನು ಹೇಳಿ ತುಂಬ ದಿನವೇ ಆಯಿತು ಅಂತಲೇ ಹೇಳ್ಬೋದು. ತುಂಬ ದಿನ ಏನು ತುಂಬ ಒಂದು ಮಂತ್ 2 ಮಂತ್ಸೇ ಆಯಿತು ಅಂತ ಅಂದ್ಕೊತೀನಿ ನಾನು ಈ ಥರ ಒಂದು ಯೂಟ್ಯೂಬ್ ವ್ಲಾಗ್ನ ಮಾಡಿ. ಸೊ ತುಂಬ ದಿನ ಆದಮೇಲೆ ನಾನು ಒಂದು ಯೂಟ್ಯೂಬ್ ವ್ಲಾಗ್ನ ಮಾಡ್ತಾಯಿದ್ದೀನಿ. ಸೊ ಇನ್ಮೇಲೆ ಕಂಟಿನ್ಯೂ ಮಾಡಬೇಕು ಅಂತ ಅಂದ್ಕೊಂಡಿದ್ದೀನಿ. ಇದೇ ರೀತಿ ಸಪೋರ್ಟ್ ನನಗೆ ಮಾಡ್ತಾಯಿರಿ. ಬಟ್ ನಾನು ಇನ್ಸ್ಟಾಗ್ರಾಮಲ್ಲಿ ಅವಾಗವಾಗ ಹಾಕ್ತಾ ಇರ್ತೀನಿ ವೀಡಿಯೋಸು, ಬಟ್ ನಾನು ಯೂಟ್ಯೂಬ್ನಲ್ಲಿ ಹಾಕಿರಲಿಲ್ಲ. ಸೊ ಹಾಗಾಗಿ ಮತ್ತೆ ನಾನು ರೀಸ್ಟಾರ್ಟ್ ಮಾಡ್ತಾಯಿದ್ದೀನಿ ನನ್ನ ಒಂದು ಯೂಟ್ಯೂಬ್ ಚಾನಲನ್ನು. ಸೊ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ, ಹಾಗೆ ನನಗೆ ಸಪೋರ್ಟ್ ಮಾಡಿ, ಹಾಗೆ ಲೈಕ್ ಮಾಡಿ ಅಂತ ಹೇಳ್ತಾ. ಸೊ ನಾನು ಇವತ್ತು ಎಲ್ಲಿಗೆ ಬಂದಿದ್ದೀನಿ, ಹಾಗೆ ನನ್ನ ಯೂಟ್ಯೂಬ್ ಚಾನಲನ್ನು ರೀಸ್ಟಾರ್ಟ್ ಮಾಡಲಿಕ್ಕೆ ನಾನು ಮೊದಲು ರಾಘವೇಂದ್ರ ಸ್ವಾಮಿಯ ಒಂದು ದೇವಸ್ಥಾನಕ್ಕೆ ಬಂದಿದ್ದೀನಿ. ಸೊ ರಾಘವೇಂದ್ರ ಸ್ವಾಮಿಯ ಕೃಪೆ ಎಲ್ಲರಿಗೂ ಇರಲಿ ಅಂತ ಕೇಳ್ಕೊಳ್ತಾ ನಾನಿವತ್ತು ಬಂದಿರೋದು ಕಲ್ಪವೃಕ್ಷ ರಾಘವೇಂದ್ರ ಸ್ವಾಮಿಯ ಮಠಕ್ಕೆ ಬಂದಿದ್ದೀನಿ. ಸೊ ಈ ಒಂದು ಟೆಂಪಲ್ ಎಲ್ಲಿದೆ, ಹಾಗೆ ಹೇಗಿದೆ ಅಂತ ನಾನು ನಿಮಗೆ ಈ ಒಂದು ವಿಡಿಯೋದಲ್ಲಿ ಹೇಳ್ತೀನಿ. ಈ ಒಂದು ಕಲ್ಪವೃಕ್ಷ ಕ್ಷೇತ್ರ ಎಲ್ಲಿದೆ ಅಂದರೆ ಮೈಸೂರಿಂದ ಸುಮಾರು 13 ಕಿಲೋಮೀಟರ್ ದೂರದಲ್ಲಿದ್ದು, ನಿರ್ಮಾಣ ನಗರ, ಎಂಬಿಹಳ್ಳಿ ರಸ್ತೆ, ಜಂತಗಳ್ಳಿ ಹಾಗೆ ವರುಣ ಹೋಬಳಿಯಲ್ಲಿ ಈ ಒಂದು ಕಲ್ಪವೃಕ್ಷ ಕ್ಷೇತ್ರ ಇದೆ. ಸೊ ಈ ದೇವಸ್ಥಾನ ನೋಡೋದಕ್ಕೆ ತುಂಬಾನೇ ಚೆನ್ನಾಗಿದೆ. ಹಾಗೆ ಇದು ಮೈಸೂರಿನ ಮಿನಿ ಮಂತ್ರಾಲಯ ಅಂತ ಹೇಳಿದ್ರೆ ತಪ್ಪಾಗಲ್ಲ, ಯಾಕಂದ್ರೆ ಅಷ್ಟು ಅದ್ಭುತವಾಗಿದೆ ಈ ಒಂದು ದೇವಸ್ಥಾನ. ನಾವು ರಾಘವೇಂದ್ರ ಸ್ವಾಮಿಯ ದೇವಸ್ಥಾನ ಮಂತ್ರಾಲಯಕ್ಕೆ ಬಂದಿದ್ದೀವಿ ಅನ್ನೋ ರೀತಿ ಭಾಸವಾಗುತ್ತೆ. ತುಂಬಾ ಚೆನ್ನಾಗಿದೆ. ಹಾಗೆ ಇಲ್ಲಿ ಬಂದ್ರೆ ಶಾಂತಿ ನೆಮ್ಮದಿಯಿಂದ ಕೂಡಿದ ವಾತಾವರಣದಿಂದ ಇದೆ. ನಾವು ಈ ದೇವಸ್ಥಾನಕ್ಕೆ ಬಂದಿದ್ದು ಇದೇ ಮೊದಲನೇ ಬಾರಿಗೆ. ತುಂಬಾ ಖುಷಿ ಆಯ್ತು ಈ ದೇವಸ್ಥಾನಕ್ಕೆ ಬಂದಿದ್ದು. ಸೊ ಈ ದೇವಸ್ಥಾನವು ಪ್ರತಿದಿನ ಓಪನ್ ಇರುತ್ತೆ, ಆದರೆ ಗುರುವಾರ ಮಾತ್ರ ವಿಶೇಷ ಪೂಜೆ ಹಾಗೆ ಅನ್ನದಾನ ಪ್ರಸಾದ ಕೂಡ ಇರುತ್ತದೆ. ಸೊ ಹಾಗಾಗಿ ನೀವು ಕೂಡ ಪ್ರತಿದಿನ ಇರೋದ್ರಿಂದ ಯಾವ ದಿನನಾದರೂ ಬರ್ಬೋದು. ತುಂಬ ಆರಾಮಾಗಿ ನೀವು ದರ್ಶನವನ್ನು ಮಾಡ್ಕೊಂಡು ಹೋಗ್ಬೋದು. ಅಷ್ಟು ನೋಡಿ, ಇವಾಗ ನಾವು ದೇವಸ್ಥಾನದ ಒಳಗಡೆ ಎಂಟ್ರಿ ಆಗ್ತಾ ಇದ್ದೀವಿ. ಸೊ ನೀವು ಈ ರೀತಿ ಒಳಗಡೆ ಎಂಟ್ರಿ ಆಗ್ತಿದ್ದಂಗೆ ನಿಮಗೆ ದೇವರ ದರ್ಶನವಾಗುತ್ತೆ. ಸೊ ಬನ್ನಿ ನೋಡಿ ರಾಯರನ್ನ ಕಣ್ತುಂಬಿಸ್ಕೊಳ್ಳೋಣ. ಸೊ ಹೀಗೆ ನೋಡ್ತಾ ಹೋಗಿ ರಾಯರನ್ನ. ನೀವು ಈ ದೇವಸ್ಥಾನಕ್ಕೆ ಬಂದರೆ ಏನಾದ್ರು ವಿಶೇಷ ಸೇವೆಗಳನ್ನು ಕೂಡ ಮಾಡಿಸ್ಬೋದು. ರಾಯರಿಗೆ ತುಪ್ಪದ ದೀಪ ಇರಬಹುದು, ಧಾನ್ಯ ಸೇವೆ, ಹಾಗೆ ಹುಣ್ಣಿಮೆಯೆಂದು ನೀವು ಇಲ್ಲಿ ಸತ್ಯನಾರಾಯಣ ಸ್ವಾಮಿಯ ಪೂಜೆಯನ್ನು ಕೂಡ ಮಾಡಿಸ್ಬೋದು. ನೀವು ರಾಯರಿಗೆ ಏನಾದರೂ ಹರಕೆ ಅಥವಾ ಸೇವೆಗಳನ್ನು ಮಾಡಿಸ್ಬೋದು ಅಂತ ಅಂದ್ಕೊಂಡಿದ್ರೆ ಈ ಒಂದು ಮಠಕ್ಕೆ ಬಂದು ನೀವು ರಾಯರಿಗೆ ಮಾಡಿಸ್ಬೋದು. ಹಾಗೆ ಇಲ್ಲಿ ಶ್ರೀನಿವಾಸ ದೇವರ ಮೂರ್ತಿಯು ಕೂಡ ನೀವು ಇಲ್ಲಿ ನೋಡ್ಬೋದು. ತುಂಬಾ ಚೆನ್ನಾಗಿದೆ. ಸೊ ಈ ರೀತಿ ದೇವಸ್ಥಾನ ಸುತ್ತ ಆಂಬಿಯನ್ಸ್ ಅಂತೂ ನಿಜವಾಗ್ಲೂ ತುಂಬ ಚೆನ್ನಾಗಿದೆ. ಹಾಗೆ ಇಲ್ಲಿ ದೇವಸ್ಥಾನದ ಸುತ್ತ ಕೂಡ ರಾಯರ ಪ್ರತಿಮೆಗಳನ್ನು ಕೂಡ ಹಾಕಿದ್ದಾರೆ. ತುಂಬ ವರ್ಣನೆ ಮಾಡಿ ತುಂಬ ಚೆನ್ನಾಗಿ ಹಾಕಿದ್ದಾರೆ. ಹಾಗೆ ಇಲ್ಲಿ ನಿಮಗೆ ಮನೆಗೆ ಏನಾದರೂ ರಾಯರ ಮೂರ್ತಿ ಅಥವಾ ಫೋಟೋಗಳೇನಾದರೂ ಬೇಕಾಗಿದ್ರೂ ಕೂಡ ನೀವು ಅಲ್ಲೇ ತಗೋಬೋದು. ಅದು ಕೂಡ ತುಂಬ ಚೆನ್ನಾಗಿ ಇಟ್ಟಿದ್ದಾರೆ. ನಾವು ಕೂಡ ರಾಯರ ಒಂದು ಮೂರ್ತಿಯನ್ನು ಇಲ್ಲಿಂದ ನಾವು ಬಂದಿದ್ದಕ್ಕೆ ನೆನಪಿಗೆ ನಮ್ಮ ರಾಯರು ನಮ್ಮ ಜೊತೆ ಸದಾ ಇರಲಿ ಅಂತ ನಾವು ಕೂಡ ಇಲ್ಲಿಂದ ಒಂದು ರಾಯರ ಮೂರ್ತಿಯನ್ನು ತಗೊಂಡೋದ್ವಿ. ನನಗಂತೂ ತುಂಬಾ ಇಷ್ಟ ಆಯಿತು. ನಮ್ಮ ಎಲ್ಲ ಕಷ್ಟ ಮತ್ತು ಸುಖ ದುಃಖ ಎಲ್ಲದೂ ಕೂಡ ರಾಯರ ಬಳಿ ಇಲ್ಲಿ ನೀವು ಹೇಳ್ಕೊಂಡು ನೆಮ್ಮದಿಯಿಂದ ನೀವು ಈ ಒಂದು ದೇವಸ್ಥಾನಕ್ಕೆ ಬಂದರೆ ಹೋಗ್ಬೋದು ಅಂತಲೇ ಹೇಳ್ಬೋದು. ನಮಗಂತೂ ಇಲ್ಲಿ ಬಂದಿದ್ದು ತುಂಬಾ ಖುಷಿ ಆಯಿತು. ಹಾಗೆ ಏನೋ ಒಂಥರ ಚೇಂಜಸ್ ಅನಿಸುತ್ತೆ ನಿಮಗೆ ಈ ಒಂದು ದೇವಸ್ಥಾನಕ್ಕೆ ಬಂದಾಗ. ಸೊ ಇಲ್ಲಿ ಪ್ರಸಾದನ ಹಾಗೆ ನೀವು ತಗೊಂಡು ಅಥವಾ ಏನಾದರೂ ನೀವು ಅಂದ್ಕೊಂಡಿದ್ರು ಕೂಡ ನೀವು ಹೇಳ್ಕೊಂಡು ದೇವರಿಗೆ ಹೋಗ್ಬೋದು. ಹಾಗೆ ಇಲ್ಲಿ ನೀವು ನೋಡ್ತಾ ಇದ್ರಿ ಹೊರಗಡೆ ಯಾವ ರೀತಿ ಇದೆ ಅಂತ. ಸೊ ಪಾರ್ಕಿಂಗ್ ವ್ಯವಸ್ಥೆ ಎಲ್ಲ ನಿಜವಾಗ್ಲೂ ತುಂಬ ಚೆನ್ನಾಗಿ ಮಾಡಿದ್ದಾರೆ. ನೀವೇ ನೋಡ್ತಾ ಇದ್ರೆ ಯಾವ ರೀತಿ ಇದೆ ಜಾಗ ಅಂತ. ಆರಾಮಾಗಿ ನೀವು ಪಾರ್ಕಿಂಗ್ ಎಲ್ಲ ಮಾಡ್ಬೋದು. ಹಾಗೆ ಅಲ್ಲಿ ಪ್ರತಿದಿನ ಈ ಒಂದು ದೇವಸ್ಥಾನ ಓಪನ್ ಇರುತ್ತೆ, ನೀವು ಯಾವಾಗ ಬೇಕಾದರೂ ಬರ್ಬೋದು. ಆದರೆ ಗುರುವಾರ ಮಾತ್ರ ವಿಶೇಷ ಪೂಜೆ ಇರುತ್ತೆ. ಜೊತೆಗೆ ಇಲ್ಲಿ ಬೆಳಗ್ಗೆ 8 ಗಂಟೆಯಿಂದ ರಾತ್ರಿ 11 ಗಂಟೆವರೆಗೂ ಕೂಡ ಅನ್ನದಾನ ಪ್ರಸಾದವಿರುತ್ತದೆ. ಸೊ ನಾವು ಬಂದಿದ್ದು ಸಂಡೇ ಆಗಿತ್ತು. ಸೊ ಹಾಗಾಗಿ ನಾವು ಆ ದೇವಸ್ಥಾನದಿಂದ ನೆಕ್ಸ್ಟು ಬಂದಿದ್ದು ತುಂಬ ಲೇಟ್ ಆಗಿತ್ತು, ಆಲ್ರೆಡಿ ಮಧ್ಯಾಹ್ನ ಆಗಿತ್ತು. ನಾವು ಸಂಡೇ ಹೋಗಿದ್ದರಿಂದ ಯಾವುದೇ ರೀತಿ ಊಟ ಇರಲಿಲ್ಲ. ಸೊ ಜೊತೆಗೆ ನಾವು ಅಲ್ಲಿ ಪ್ರಸಾದನ ತಗೊಂಡು ನಾವು ಬಂದಿದ್ದು ನಮ್ಮ ಮೈಸೂರಿನಲ್ಲಿರುವಂಥ ಒರಿಜಿನಲ್ ಮೈಲಾರಿ ದೋಸೆ ತಿನ್ನೋಣ ಅಂತ ಬಂದಿದ್ವಿ. ಸೊ ದೇವಸ್ಥಾನಕ್ಕೆ ಹೋಗಿ ಬಂದಿರೋದ್ರಿಂದ ಹಾಗೆ ಇಲ್ಲಿ ಮಧ್ಯಾಹ್ನ ಆಗಿತ್ತು. ಸೊ ಹಾಗಾಗಿ ದೋಸೆನ ಒಂದು ತಿನ್ಕೊಂಡು ಹೋಗೋಣ ಅಂತ ಬಂದ್ವಿ. ನಿಮಗೆ ಗೊತ್ತು ಮೈಸೂರು ಮೈಲಾರಿ ದೋಸೆ ಅಂದರೆ ಎಷ್ಟು ಫೇಮಸ್ ಅಂತ. ನಿಜವಾಗ್ಲೂ ಆ ಒಂದು ದೋಸೆ ಹೇಗಿರುತ್ತೆ ಅಂತ. ಸೊ ನೀವು ಯಾರೆಲ್ಲ ಮೈಸೂರು ಮೈಲಾರಿ ದೋಸೆ ಟೇಸ್ಟ್ ಮಾಡಿದ್ರಿ ಕಮೆಂಟ್ ಮಾಡಿ ಅಂತ ಹೇಳ್ತಾ, ನೀವು ಕೂಡ ಒಮ್ಮೆ ರಾಯರ ದೇವಸ್ಥಾನಕ್ಕೆ ಹೋಗಿ ಬನ್ನಿ ಅಂತ ಹೇಳ್ತಾ, ಈ ವಿಡಿಯೋ ನಿಮಗೆ ಇಷ್ಟ ಆಗಿದ್ರೆ ನನ್ನ ಒಂದು ಚಾನಲ್ನ ಸಬ್ಸ್ಕ್ರೈಬ್ ಮಾಡಿ, ಹಾಗೆ ಲೈಕ್ ಮಾಡಿ, ಹಾಗೆ ಶೇರ್ ಮಾಡಿ ಅಂತ ಹೇಳ್ತಾ, ಇನ್ನೂ ಇದೇ ಥರ ವಿಡಿಯೋಗಳಿಗಾಗಿ ನನ್ನ ಒಂದು ಪೇಜ್ನ ಮರೀದೆ ಫಾಲೋ ಮಾಡಿ. ಥ್ಯಾಂಕ್ ಯು ಫಾರ್ ವಾಚಿಂಗ್. ನೆಕ್ಸ್ಟ್ ವಿಡಿಯೋದಲ್ಲಿ ಸಿಗ್ತೀನಿ. ಅಲ್ಲಿವರೆಗೂ ಬಾಯ್ ಬಾಯ್.